ನಮಸ್ಕಾರ. ವಿಶ್ವರಾಜ್ ಸತ್ಯಂಪೇಟೆ ಅವರೇ, ವಿಶ್ವರಾಜ್ ಸತ್ಯಂಪೇಟೆ ನಿಮ್ಮ ನಡುವಿನ ಪ್ರಗತಿಶೀಲ, ಬಂಡಾಯ, ವೈಚಾರಿಕ ಸಾಹಿತಿ ಈಗಾಗಲೇ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಪತ್ರಕರ್ತ ಹಾಗೂ ಬಸವ ಚಿಂತಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯಾದ್ಯಂತ ಸತ್ಯಂಪೇಟೆ ಪರ ಮತ್ತು ವಿರೋಧದ ಅಭಿಪ್ರಾಯಗಳಿವೆ. ಈ ಬಗ್ಗೆ ಅವರನ್ನು ಕೆಲವು ಪ್ರಶ್ನೆಗಳ ಮೂಲಕ ಸಂದರ್ಶಿಸಲಾಗಿದೆ. ಸತ್ಯಂಪೇಟೆ ಅವರೇ, ನೀವು ದೇವರನ್ನು ವಿರೋಧಿಸುತ್ತಿರಲ್ಲ, ಏಕೆ? ನಾನು ಖಂಡಿತವಾಗಿಯೂ ಯಾವ ದೇವರನ್ನ ವಿರೋಧ ಮಾಡೋದಿಲ್ಲ. ಆದರೆ ದೇವರ ಹೆಸರಿನ ಮೇಲೆ ಕೆಲವು ಮಧ್ಯವರ್ತಿಗಳದಲ್ಲ, ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಿ ನಮ್ಮನ್ನು ಈ ಕಡೆ ಬರ್ರಿ ಆ ಕಡೆ ಬರ್ರಿ, ಇಲ್ಲೇ ದೇವರಿದ್ದಾನೆ ಅಲ್ಲೇ ದೇವರಿದ್ದಾನೆ ಅಂತ ಹೇಳ್ತಾರಲ್ಲ, ಈ ಮೀಡಿಯೇಟರ್ಗಳದಲ್ಲ ಪುರೋಹಿತರು. ಈ ಪುರೋಹಿತರ ಬಗ್ಗೆ ನನಗೆ ವಿರೋಧ ಇದೆ ಹೊರತು ದೇವರ ಬಗ್ಗೆ ನನಗೆ ಯಾಕೆ ಇರುತ್ತೆ ವಿರೋಧ? ಯಾಕಂದ್ರೆ ನಾ ದೇವರನ್ನ ಎಲ್ಲಿ ಕಂಡಿದ್ರೆ ಶೋಷಣೆ ಎಲ್ಲಿ ಆಗ್ತದ, ಯಾರು ಶೋಷಿತರದಾರ ಶೋಷಿತರ ಪರವಾಗಿ ನಾಗಿರ್ತೀನಿ, ಯಾರು ದುಃಖಿತರದಾರ ಅವ್ರ ಪರವಾಗಿ ನಾನು ಇರ್ತೀನಿ. ಆದರೆ ಎಂದೂ ಕೂಡ ದೇವರು ಕೂಡ ಶೋಷಣೆ ಮಾಡುವವರ ಪರವಾಗಿ ಎಂದೂ ಇರೋದಿಲ್ಲ. ಹಾಗಾಗಿ ನಾನು ದೇವರನ್ನ ದುಡಿಯುವಲ್ಲಿ ದೇವರನ್ನು ನೋಡ್ತೀನಿ, ಬೆವರು ಸುರಿಸುವಲ್ಲಿ ದೇವರು ನೋಡ್ತೀನಿ. ಆದರೆ ಗುಡಿ ಗುಂಡಾರಗಳಲ್ಲಿ ನಾವು ಸ್ಥಾಪಿತವಾದಂತಹ ದೇವರುಗಳು ಅಂದ್ರೆ ನೀವು ಸ್ವಯಂ ಘೋಷಿತ ಮಾನವರನ್ನು ದೇವರನ್ನು ನಂಬೋದೆ. ಹೌದು, ಸ್ವಯಂ ಘೋಷಿತ ದೇವ್ರು ಹೆಂಗಾಗ ಸಾಧ್ಯ? ಹಾಗೆ ನೋಡಿದ್ರೆ ನಾವು ಪ್ರತಿಯೊಬ್ಬರು ದೇವರೇ, ಪ್ರತಿಯೊಬ್ಬರ ಕಣಕಣದಲ್ಲೂ ದೇವರು ಎಲ್ಲ ಅಣುವಿನಲ್ಲಿ ಇದ್ದಾನಂತ ಹೇಳ್ತಾರ. ಅವ್ರು ಹೇಳಿದಂತ ಮಾತುಗಳು ಅವರಿಗೆ ತಿರುಗಿಸಿ ಹೇಳಿದ್ರೆ ಎಲ್ಲ ಕಡೆ ಇರುವ ದೇವರು ನಮ್ಮೊಳಗಿಲ್ಲ ನನ್ನ ಪ್ರಶ್ನೆ. ಎಲ್ಲ ಕಡೆ ದೇವರ ಗುಡಿಯಲ್ಲಿ, ಚರ್ಚ್ನಲ್ಲಿ, ಮಸೀದಿಯಲ್ಲಿ ದೇವರು ಅಂತ ಹೇಳ್ತಾರ ಅವರು. ಎಲ್ಲ ಕಡೆ ಇರುವ ದೇವರು ನಮ್ಮಲ್ಲಿ ಯಾಕಿಲ್ಲ ಅಂತ ಅನ್ನೋ ಪ್ರಶ್ನೆ ನನಗೆ. ನಮ್ಮನ್ನು ಬಿಟ್ಟು ಇನ್ನೊಂದು ಕಡೆ ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ನಮ್ಮ ಮನವೇ ದೇವರು, ಹೌದು, ಮನಸ್ಸೇ ದೇವರು. ಹೌದು, ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು, ನಮ್ಮ ಒಳ್ಳೆ ವಿಚಾರಗಳು ಅದೇ ದೇವರು. ಸರಿ, ಹಿಂದೂ ಧರ್ಮದ ವಿರೋಧಿಗಳೆಂದು ತಮ್ಮನ್ನು ಕರೆಯುತ್ತಾರೆ, ಏಕೆ? ಇಲ್ಲ, ಯಾವ ಧರ್ಮದ ವಿರೋಧಿ ನಾನಲ್ಲ. ಯಾವುದೇ ಧರ್ಮ ಆಗಲಿ ಅದು ಮೂಲಭೂತವಾದವನ್ನು ಬೆಳೆಸಬಾರ್ದು, ಆ ರಿಜಿಡ್ನೆಸ್ ಅನ್ನು ಬೆಳೆಸಬಾರ್ದು. ಅದು ಪ್ರಗತಿಶೀಲತೆಯನ್ನು ತಂದುಕೊಡ್ಬೇಕು. ವೈಚಾರಿಕತೆ ಮತ್ತು ವೈಜ್ಞಾನಿಕತೆಗೆ ಅದು ಅಡ್ಡಿಯನ್ನು ಉಂಟು ಮಾಡಬಾರ್ದು. ಅಂಥ ಧರ್ಮ ಯಾವುದಿದ್ರೂ ಕೂಡ ಅದನ್ನ ತಿರಸ್ಕಾರ ಮಾಡ್ಬೇಕು ನಾವು. ಯಾವುದೇ ಧರ್ಮ, ಯಾವುದೇ ಬೇಕಾದ ಧರ್ಮ ಇರಲಿ. ಅದಕ್ಕೆ ಹೇಳ್ತಾರ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಗುದೇನು, ಎಂದೋ ಮನು ಬರೆದಿಟ್ಟಿದ ಮಗೆ ಕಟ್ಟೇನು, ಮನು ನಿನಗೆ ನೀನು ಅಂತ ಕವಿ ಕುವೆಂಪು ಅವರು ಅವತ್ತೇ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಧರ್ಮದ ಏನು ಹೊಟ್ಟೆಗಳವಲ್ಲ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಏರಿ ಅಂತ ಕವಿ ಕುವೆಂಪು ಅವರು ಹೇಳಿದಾರೆ. ನಾವು ಶಾಂತಿಯ ತೋಟವನ್ನು ಬೆಳೆಸ್ತಕ್ಕಂಥ ಜನಗಳು, ಅಶಾಂತಿಯನ್ನು ಎಂದೂ ಉಂಟು ಮಾಡಬಾರ್ದು. ಧರ್ಮ ಮತ್ತು ದೇವರುಗಳು ನಮ್ಮ ಜೀವನಕ್ಕೆ ಎಂದೂ ಅಡ್ಡಿ ಆಗಬಾರ್ದು. ಅವು ನಮಗೆ ಮೆಟ್ಟಿಲಾಗಬೇಕೆ ಹೊರತು ನಮ್ಮನ್ನ ಕುಗ್ಗಿಸ್ತಕ್ಕಂಥ, ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ, ಪರಸ್ಪರ ನಮ್ಮಲ್ಲಿ ಜಗಳವನ್ನ ತಂದೊಡ್ತಕ್ಕಂಥ ಕೆಲಸವನ್ನ ಯಾವ ಧರ್ಮಗಳು ಮಾಡಬಾರ್ದು. ನಾನು ಹಿಂದೂ ಧರ್ಮದ ವಿರೋಧಿ ನಾನೇಕೆ ಆಗ್ತೀನಿ? ಈ ದೇಶದ ಸಂಸ್ಕೃತಿಯನ್ನು ಒಪ್ತೀನಿ. ತಾವು ಹಿಂದೂನೇ? ಹೌದು, ನಾನು ಕೂಡ ಮೂಲತವಾಗಿ ಹಿಂದೂ. ಎಂಥದ್ದು ಹಿಂದೂ ಅಂದ್ರೆ ನಾನು ಭೌಗೋಳಿಕವಾಗಿ ಹಿಂದೂ. ಎಂಥ ಭೌಗೋಳಿಕ ಅಂದ್ರೆ ಈ ಸಿಂಧು ನದಿಯ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಹಿಂದೂಗಳೇ, ಕ್ರೈಸ್ತರು ಹಿಂದೂಗಳೇ. ಆ ದೃಷ್ಟಿಯಿಂದ ನಾನು ಹಿಂದೂನೇ, ಅದ್ರಾಗೆ ಅನುಮಾನಗಳೇ ಇಲ್ಲ. ಮೌಢ್ಯ ಎಂದರೆ ಏನು? ಯಾವುದನ್ನ ಪ್ರಶ್ನೆ ಮಾಡ್ತೀವಿ, ಯಾವುದನ್ನು ವೈಜ್ಞಾನಿಕ ಹೊರಗಲ್ಲಿಗೆ ಹಚ್ಚಿ ನೋಡ್ತೀವಿ, ಅಲ್ಲಿ ಫೇಲ್ಯೂರ್ ಆಗ್ತಲ್ಲ. ಅದು ಯಾವುದೇ ಸಂಗತಿ ಇರಬಹುದು, ಯಾವುದೇ ಘಟನೆ ಇರಬಹುದು, ಯಾವುದೇ ವ್ಯಕ್ತಿ ಇರಬಹುದು. ವಿಜ್ಞಾನ ಮತ್ತು ವಿಚಾರಕ್ಕೆ ನಿಲುಕದಂತ ಸಂಗತಿಗಳನ್ನ ಸುಮ್ಮನೆ ದೇವರು ಹುಟ್ಟಿಸಿದ್ದು, ದೇವರಿಂದ ಬಂದದ್ದು ಅಂತ ಹೇಳ್ತಾರಲ್ಲ, ಇದು ಮೌಢ್ಯ. ಈ ಮೌಢ್ಯ ನಮ್ಮ ಬದುಕಿಗೆ ಅಡ್ಡಿಗಾಲಾಗ್ತದೆ, ನಮ್ಮ ಜೀವನ ನಿರ್ವಹಣೆಗೆ ಕ್ಷಣ ಕ್ಷಣಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ, ನಮ್ಮ ಬೆಳವಣಿಗೆ ಕೊಡಲಿ ಪೆಟ್ಟು ಹಾಕ್ತದೆ. ಆ ಕಾರಣಕ್ಕಾಗಿ ಈ ಮೌಢ್ಯವನ್ನ ನಾನಷ್ಟೇ ಅಲ್ಲ, ಇಡೀ ಭಾರತದ ಜನತೆಲ್ಲ ಈ ಮೌಢ್ಯವನ್ನು ವಿರೋಧಿಸಬೇಕು. ಸುಮ್ಮನೆ ಉದಾಹರಣೆಗೆ ಪ್ರಯಾಗರಾಜಕ್ಕೆ ಬಹಳ ಜನ ಹೋಗಿ ಬಂದ್ರು, ನೋಡಿ ಬಂದ್ರೆ ನಂದೇನು ತೊಂದರೆ ಇಲ್ಲ. ಆದ್ರೆ ಜನಜಂಗುಳಿಯನ್ನು ಒಂದ್ ಕಡೆ ಉಂಟು ಮಾಡಿ ಅಲ್ಲಿ ಸ್ನಾನ ಮಾಡಿ ಬಂದ್ರೆ ಏನೆಲ್ಲ ಆಗ್ತಂತ ಹೇಳ್ತಾರೆ, ನಂಬಿಸ್ತಾರಲ್ಲ, ಈ ನಂಬಿಕೆಯನ್ನು ನಾನು ವಿರೋಧಿಸ್ತೀನಿ. ಇದು ಮೌಢ್ಯ ತಾನೆ. ಈಗ ಯಾರಾದ್ರೂ ಸ್ನಾನ ಮಾಡಿದ್ರೆ, ಜಳಕ ಮಾಡಿದ್ರೆ ಮೈ ಮೇಲೆ ಹೊಲಸು ಹೋಗ್ತದ, ಒಳಗಿನ ಮನಸ್ಸು ಹೊಲಸು ಹೋಗೈತೇನ? ಒಳಗಿನ ಹೊಲಸು ಹೋಗ್ಬೇಕಾದ್ರೆ ಮತ್ತೆ ಚರ್ಚೆ ಮಾಡ್ಬೇಕು, ಚಿಂತನೆ ಮಾಡ್ಬೇಕು, ಓದ್ಬೇಕು, ಅವಾಗ ಅದು ಒಳಗಡೆ ಹೊಲಸು ಹೋಗ್ತದ. ಅದಕ್ಕೆ ಮೀಪರೆ ಪೋಪರೆ ಹೋಗಲು ಪಾಪವೇನು ಮೈಗಂಟಿದ ಕೆಸರೆ ಅಂತ ಸರ್ವಜ್ಞ ಕವಿ ಕೇಳನ. ಅದಕ್ಕೆ ಬಸವಣ್ಣ ಕೂಡ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಕೂಡ ಹೇಳ್ಯಾರ. ಇಂಥವುಗಳನ್ನ ವಿರೋಧ ಮಾಡ್ತೀನಿ. ಇದು ಯಾವ ಧರ್ಮದಲ್ಲಿ ಇರಲಿ. ಅದು ಕೆಲವರು ಈ ದರ್ಗಾ ಕೂಡ ಹೋಗ್ತಾರೆ, ಆ ತಲೆ ಇದರಿಂದ ನವಿಲಿಗರಿಯಿಂದ ಬಿಡ್ಕೊಳ್ತಾರೆ. ನವಿಲಿಗರಿಯಿಂದ ಬಿಡ್ಕೊಂಡ್ರೆ ಏನಾಗ್ತೈತಿ? ಸ್ವಲ್ಪ ಆಲೋಚನೆ ಮಾಡ್ಬೇಕು ನಾವು. ಅದು ಕೆಲವು ಕಡೆ ಅಸ್ಲಾಂ ಬಾಬಾ ಅಂತ ಒಬ್ಬವ, ಆತ ಬಂದು ಈಗ ಹೊಟ್ಟಿನ ಕೊಯ್ದು ಆಪರೇಷನ್ ಮಾಡ್ತಿದ್ದ. ಅದು ಸತ್ಯನು, ಅದು ಕೂಡ ಸುಳ್ಳೆ.
ಮೋಸ ಮಾಡ್ತಾ ಇದ್ದಾರೆ ಇವರು. ದೇವರ ನಮ್ಮ ನಡುವೆ ದಲಾಲಿ ಅಗತ್ಯ ಇಲ್ಲ. ನೋಡಿ, ಒಂದು ವಚನ ಹೇಳ್ತಾನ, ತನ್ನ ಆಶ್ರಯದ ರುಚಿ ಸುಖವನು ತಾನೊಂಬ ಊಟವನು ತಾ ಮಾಡಬೇಕಲ್ಲದೆ ಅನ್ಯರ ಕೈಲಿ ಮಾಡಿಸಬಹುದೇ. ನೋಡಿ, ಎಂಥ ಮರ್ಮಾಘಾತಕ ಮಾತುಗಳನ್ನ ಬಸವಣ್ಣವ್ರು ಹೇಳ್ತಾರ. ಅದು ನಾನು ಏನ್ ಮಾಡ್ತೀನಿ ನನಗೇ ಮಾಡ್ಬೇಕಾಗಿದೆ. ನಾ ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬತೈತಿ, ನಾ ನೀರು ಕುಡಿದ್ರೆ ನಾನು ನೀರಡಿಗೆ ಹಿಂಗ್ತದ, ನಾ ಮಲಗಿದ್ರೆ ನನ್ನ ನಿದ್ರಾಹೀನತೆ ಹೋಗ್ತದ. ಹಾಗೆ ನನ್ನ ದೇವರ ಪೂಜೆ ನಾನೇ ಮಾಡ್ಬೇಕು. ಈ ದಲಾಲಿ ಯಾಕ? ಈ ದಲಾಲಿಗಳು ಧರ್ಮವನ್ನ ಕೆಡಿಸ್ತಾ ಇದ್ದಾರೆ. ಎಲ್ಲ ಧರ್ಮದಲ್ಲೂ ಕೂಡ ಮುಲ್ಲ ಆಗಿರ್ಬೋದು, ಪಾದ್ರಿ ಆಗಿರ್ಬೋದು, ಪೂಜಾರಿ ಆಗಿರ್ಬೋದು, ಇವುಗಳನ್ನ ಮೀರಿ ಆ ದೇವರನ್ನ ನಮ್ಮ ಕಡೆ ತರುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಸಂತೋಷ. ಬರೀ ಹಿಂದೂ ಧರ್ಮದಲ್ಲಿ ಮಾತ್ರ ಮೌಢ್ಯಗಳಿವೆಯೇನು? ಬೇರೆ ಧರ್ಮದ ಉಳುಕುಗಳನ್ನು ನೀವು ಏಕೆ ಇನ್ನೂ ವಿರೋಧಿಸುತ್ತೀರಿ? ಇನ್ನು ಹೆಚ್ಚಾಗಿ ವಿರೋಧಿಸಬೇಕಲ್ಲ? ಹೌದು, ಯಾಕಂತಂದ್ರೆ ನಾನು ಆ ಧರ್ಮದಲ್ಲಿ ಹುಟ್ಟಿಲ್ಲ. ಆ ಧರ್ಮದ ಮೌಢ್ಯಗಳು ಕೆಲವಷ್ಟೇ ನನಗೆ ಹೊರಗಡೆಯಿಂದ ಕಾಣ್ತಾವೆ. ಕಂಡವ ಎಲ್ಲ ಮೌಢ್ಯಗಳನ್ನು ನಾನು ವಿರೋಧಿಸಿದ್ದೀನಿ ಖಂಡಿತವಾಗಿ. ಅದ್ರಾಗೆ ಅನುಮಾನಗಳಿಲ್ಲ. ಈಗ ಅಸ್ಲಾಂ ಭಾವನ ಬಗ್ಗೆ ಹೇಳಿದೆ. ಕೆಲವು ದರಗಳಲ್ಲಿ ಏನೋ ಚೀಟಿ ಕಟ್ತಾರ, ಅದನ್ನ ವಿರೋಧ ಮಾಡ್ತೀನಿ ನಾನು. ಕೆಲವು ಚರ್ಚ್ಗಳಲ್ಲೂ ಕೂಡ ಹೂ ಅಂತ ಮಾಡ್ತಿರ್ತಾರ, ಅದನ್ನು ಕೂಡ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನ ಒಬ್ಬ ವ್ಯಕ್ತಿ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಆತ್ಮವಾಗಿ ದೇವ್ರು ಬರ್ತನ್ನೋದು, ದೇವ್ ಬರ್ತನ್ನೋದು ಮೌಢ್ಯ ಅಲ್ಲದೆ ಮತ್ತೆ ಹಿಂಗ್ ಅಳ್ಳಾಡ್ದಂಗ್ ಮಾಡೋದು, ನಡಿಲಾಕ್ ಬರ್ದವನ್ ಕಾಲ್ ಬರಂಗ್ ಮಾಡೋದು, ಸೊಂಟ ಹೋದವನಿಗೆ ಸೊಂಟ ಬರಂಗ್ ಮಾಡೋದು, ಇವೆಲ್ಲ ಟ್ರಿಕ್ಸ್ಗಳು. ಈ ಟ್ರಿಕ್ಸ್ಗಳು ಯಾವುದೇ ಧರ್ಮದಲ್ಲಿ ಇದನ್ನು ಧರ್ಮಕ್ಕೆ ಅಪಚಾರವನ್ನು ಉಂಟು ಮಾಡ್ತಾ ಇದ್ದಾರೆ ಅವರೆಲ್ಲ ಧರ್ಮದ್ರೋಹಿಗಳು. ಆಕ್ಚುಲಿ ಯಾವುದೇ ಧರ್ಮದಲ್ಲಿ ಅವರು ಧರ್ಮದ್ರೋಹಿಗಳು. ಆ ಧರ್ಮದ್ರೋಹಿಗಳನ್ನ ನಮ್ಮ ದೇಶ ಖಂಡಿಸಬೇಕು. ಪ್ರಜ್ಞಾವಂತರೆಲ್ಲರೂ, ವಿಚಾರವಂತರೆಲ್ಲರೂ ಖಂಡಿಸಬೇಕು. ಮಹಿಳೆಯರು ಮುಖ್ಯವಾಗಿ ಖಂಡಿಸಬೇಕು. ಯಾವತ್ತು ಈ ಇವುಗಳನ್ನ ವಿರೋಧ ಮಾಡಕ್ ಶುರು ಮಾಡ್ತೀವೋ ಅವತ್ತ ಸತ್ಯದ ಹುಡುಕಾಟ ಆರಂಭ ಆಗ್ತದ. ಸತ್ಯದ ಹುಡುಕಾಟ ಎಲ್ಲಾ ಧರ್ಮದಲ್ಲಿ ನಡೀಲಿ ಅಂತ ಕಾಳಜಿಗಾಗಿ ನಾನು ನನ್ನ ಸುತ್ತಮುತ್ತ ಇರ್ತಕ್ಕಂಥ ಘಟನೆಗಳ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡ್ತೇನೆ ಅಷ್ಟೇ. ಭಾರತದ ಜನತೆ ಐಕ್ಯವಾಗಿರಲು ಏನು ಮಾಡಬೇಕು? ಅವ್ರು ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಾಗಿಲ್ಲ. ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರ್ಬೇಕು. ಇವನಾರವ ಎನ್ನದೆ ಇವ ನಮ್ಮವ, ಇವ ನಮ್ಮ ಮನೆ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರದ ಮಾತನ್ನ ನಾವೆಲ್ಲ ಬರೀ ಓದಬಾರ್ದು ಅಷ್ಟೇ, ಅದನ್ನ ಆಚರಣೆಗೆ ತರಬೇಕು. ಮತ್ತು ಯಾವುದೇ ಧರ್ಮ ಇರಲಿ, ಮತ ಇರಲಿ, ಪಂಥಗಳಿರ್ಲಿ, ನಾವು ಹುಟ್ಟಿದ ಮೇಲೆ ಬಂದಂತವೆಲ್ಲಸು. ಹುಟ್ಟೋಕ್ಕಿಂತ ಮೊದಲು ಗೊತ್ತಿಲ್ಲ. ನಮ್ಮ ಅಪ್ಪ ಯಾರಿರ್ತಾರೆ ಗೊತ್ತಿಲ್ಲ, ನಮ್ಮವ್ವ ಯಾರಂತ ಗೊತ್ತಿಲ್ಲ, ನನ್ನ ಧರ್ಮ ಯಾವ್ದಂತ ಗೊತ್ತಿಲ್ಲ, ನನ್ನ ಭಾಷೆ ಯಾವ್ದಂತ ಗೊತ್ತಿಲ್ಲ, ನನ್ನ ಹುಟ್ಟುವಂತ ಪ್ರದೇಶ ಯಾವ್ದಂತೂ ನನಗೆ ಗೊತ್ತಿಲ್ಲ. ಹುಟ್ಟೋಕ್ಕಿಂತ ಮೊದಲೇ ನಾವು ವಿಶ್ವಮಾನವರಾಗಿದ್ವಿ. ಹುಟ್ಟಿದ ಮೇಲೆ ನಾವೆಲ್ಲ ಕುಬ್ಜಾಗ ಆಗ್ತಾ ಇದ್ದೀವಿ. ನಾವು ಹಿಂದೂನೋ, ನಾವು ಮುಸ್ಲಿಮನೋ, ಕ್ರಿಸ್ತನೋ, ಸಿಕ್ಕನೋ, ಲಿಂಗಾಯತನೋ ಇತ್ಯಾದಿ ನಮಗೆ ಹಣೆಪಟ್ಟಿ ಕಟ್ಟಕತ್ತಾರ. ಈ ಹಣೆಪಟ್ಟಿ ತಪ್ಪದ. ನಾವೆಲ್ಲರೂ ಭಾರತೀಯರು ಅಂತ ನಾವು ಮನೋಭಾವದಿಂದ ನಾವು ಹೋಗ್ಬೇಕಾಗ್ಯದ. ಮತ್ತು ಇಲ್ಲಿ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವಗಳನ್ನ ಮಾಡಬಾರ್ದು. ಬಡವ ಬಲಿದಂತ ಅನ್ನೋದನ್ನ ಆಲೋಚನೆ ಮಾಡಬಾರ್ದು. ರೈತ ಕೀಳು, ಮತ್ತೊಬ್ಬ ಶ್ರೇಷ್ಠ ಅಂತಕ್ಕಂಥ ಮನೋಭಾವದಿಂದ ಬಿಡ್ಬೇಕು. ಒಂದ್ಸಲ ನಮ್ಗೆ ಆಶ್ಚರ್ಯ ಆಗ್ತದ, ರೈತನನ್ನ ಕೀಳಾಗಿ ನಾವು ಕಾಣ್ತೀವಿ. ಆದ್ರೆ ನಾವು ಊಟ ಮಾಡೋದು ಯಾವ್ದನ್ನ? ರೈತ ಬೆಳೆದ. ನಾವು ಕಂಪ್ಯೂಟರ್ ತಿನ್ನಕ್ ಆಗ್ತದ? ಇಲ್ಲ, ಸಾಧ್ಯನೇ ಇಲ್ಲ. ಯಾವ್ದಾರ ಎಲೆಕ್ಟ್ರಾನಿಕ್ ಉಪಕರಣ ತಿನ್ನಕ್ ಸಾಧ್ಯನ? ಮೇಜ್ ತಿನ್ನಕ್ ಸಾಧ್ಯನ? ಪೆನ್ ತಿನ್ನಕ್ ಸಾಧ್ಯನ? ಕಾಗದ ತಿನ್ನಕ್ ಸಾಧ್ಯನ? ಸಾಧ್ಯನಿಲ್ಲ. ಎಷ್ಟು ಇದ್ರೂ ಕೂಡ ಯಾರು ತಳ ಅಂತೀವಿ, ಯಾರು ಕೆಳಗ್ ಅಂತೀವಿ, ಆತ ಬೆಳೆದಂತ ದವಸ ಧಾನ್ಯವನ್ನೇ ನಾವು ತಿನ್ಬೇಕು. ಇಲ್ದೇ ಇದ್ರೆ ಮಣ್ಣು ತಿನ್ನಕಂತ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರ ಬಗ್ಗೆ ಪರಸ್ಪರ ಗೌರವ, ಪ್ರೀತಿ ಇಟ್ಕೊಂಡು ಹೋದ್ರೆ ಭಾರತ ಭವ್ಯವಾಗ್ತದೆ. ಒಂದು ಒಳ್ಳೆ ರಾಷ್ಟ್ರ ಕಟ್ಟಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ಅಂತ ನಾವು ಹೇಳ್ಬೋದು. ಸತ್ಯಂಪೇಟೆ ಅವರ ಜೊತೆ ಮೌಢ್ಯ, ಧರ್ಮ, ರೈತರ ಬಗ್ಗೆ ಅವರು ಹೊಂದಿರತಕ್ಕಂಥ ಕಾಳಜಿ ಕೇಳಿ ಬಹಳ ಸಂತೋಷ ಆಯಿತು. ನಮಸ್ಕಾರ. ನಿಮಗೂ ನಮಸ್ಕಾರಗಳು.